ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಮಾಡಿ ನೋಡಿ ಕುಕಿಂಗ್ ಚಾನಲ್. ಪ್ರೀತಿಯ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಗ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಹೊಸ ಪ್ರೊಸೀಜರ್ನೊಂದಿಗೆ. ಹೌದು ಸ್ನೇಹಿತರೆ, ಹೊಸ ವಿಧಾನದೊಂದಿಗೆ ಕಡಿಮೆ ಐಟಮ್ಸನ್ನು ಬಳಸ್ಕೊಂಡು ರುಚಿಕರವಾದಂತಹ ಎಗ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಅದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳು ಯಾವ್ಯಾವು ಅಂತ ಒಮ್ಮೆ ನೋಡ್ಕೊಂಬರೋಣ. ಪಲಾವ್ ಎಲೆ ಒಂದು 2-3 ಪೀಸ್ ಪಲಾವ್ ಎಲೆ ತೊಗೊಂಡಿದ್ದೀನಿ. ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 6 ಪೀಸ್ ಲವಂಗ ತೊಗೊಂಡಿದ್ದೀನಿ. ಒಂದು 2 ಪೀಸು ಚಕ್ರ ಮೊಗ್ಗು ಅಂತ ತೊಗೊಂಡಿದ್ದೀನಿ. ಒಂದು 6 ಕಾಳು ಮೆಣಸಿನಕಾಳನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಈ ಗ್ಲಾಸಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಿಂಬು ತೊಗೊಂಡಿದ್ದೀನಿ. 2 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 5 ಬಾಲ್ಡ್ ಎಗ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಸಿಪ್ಪೆ ಬಿಚ್ಚಿಟ್ಕೊಂಡಿದ್ದೀನಿ. ಈ ರೀತಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಯಾವುದಾದ್ರೂ ತೊಂದರೆ ಇಲ್ಲ ಸ್ನೇಹಿತರೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 4 ಮೀಡಿಯಂ ಸೈಜ್ ಇರ್ತಕ್ಕಂಥ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಇಷ್ಟು ಐಟಮ್ಸನ್ನು ಯೂಸ್ ಮಾಡಿಕೊಂಡು ರುಚಿಕರವಾದಂತಹ ಎಗ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮೊಂದಿಗೆ ಮಾಡಿ ಅಷ್ಟೇ ರುಚಿಕರವಾದಂತಹ ಬಿರಿಯಾನಿ ಇದಾಗುತ್ತೆ. ಇದೇ ಪ್ರೊಸೀಜರ್ನೊಂದಿಗೆ ಫಾಲೋ ಮಾಡಿ ಸ್ನೇಹಿತರೆ. ಮೊದಲು ನಿಮ್ಮ ಗ್ಯಾಸ್ ಸ್ಟವನ್ನು ಆನ್ ಮಾಡ್ಕೊಂಡು ಈ ಥರ ತವಾನ ಅದ್ರ ಮೇಲೆ ಇಡಿ. ತವ ಸ್ವಲ್ಪ ಹೀಟ್ ಆದಮೇಲೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಇತ್ತಲ್ಲ ಸ್ನೇಹಿತರೆ, ಅದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಈ ತವ ಒಳಗಡೆ ಈ ರೀತಿ ಹಾಕಿ ಮೊದಲು ನಾವು ಎಗ್ಗನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ತುಂಬಾನೇ ರುಚಿಕರವಾಗಿ ಈ ಎಗ್ ಬಿರಿಯಾನಿ ಆಗುತ್ತೆ. ಸೊ ಹಾಗಾಗಿ ಮೊದಲು ನಾನು ಎಗ್ಗನ್ನು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ಬಾಯ್ಲ್ಡ್ ಎಗ್ಗನ್ನು, ಈ ಬಾಯ್ಲ್ಡ್ ಎಗ್ಗನ್ನು ಇದ್ರ ಒಳಗಡೆ ಈ ರೀತಿ ಹಾಕಿ ಎಣ್ಣೆ ಅದಕ್ಕೆಲ್ಲ ಈ ರೀತಿ ಮಿಕ್ಸ್ ಆಗೋ ರೀತಿ ಹಾಕಿ. ನಿಮ್ಮ ಗ್ಯಾಸ್ ಸ್ಟವ್ ಸ್ವಲ್ಪ ಈ ಟೈಮಲ್ಲಿ ಕಡಿಮೆ ಫ್ಲೇಮನ್ನು ಬಳಸಿ ಸ್ನೇಹಿತರೆ. ತುಂಬ ಜಾಸ್ತಿ ಆಯಿತು ಅಂತ ಹೇಳಿದರೆ ಎಗ್ಗೆಲ್ಲ ಸೀದೋಗೋ ಚಾನ್ಸಸ್ ಇರ್ತವೆ. ಸೊ ಈ ಟೈಮಲ್ಲಿ ಖಾರದ ಪುಡಿ ಏನಿರುತ್ತಲ್ಲ ಸ್ನೇಹಿತರೆ, 1-2 ಚಿಟಿಗೆಯಷ್ಟು ಖಾರದ ಪುಡಿಯನ್ನು ಈ ರೀತಿ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. 1-2 ಚಿಟಿಗೆಯಷ್ಟು ಹಾಕಿ, ಹಾಗೆ 2 ಚಿಟಿಗೆಯಷ್ಟು ಅರಿಶಿಣದ ಪುಡಿ ಇದೆಯಲ್ಲ, ಅರಿಶಿಣದ ಪುಡಿಯನ್ನು ಈ ರೀತಿ ಇದಕ್ಕೆ ಹಾಕ್ತಾಯಿದ್ದೀನಿ. 1-2 ಚಿಟಿಗೆಯಷ್ಟು ಹಾಕಿ, ಜೊತೆಗೆ ಉಪ್ಪನ್ನು ಕೂಡ ಇದಕ್ಕೆ 1-2 ಚಿಟಿಗೆಯಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕಿ ಒಂದ್ಸರಿ ಕ್ಲೀನಾಗಿ ಅದಕ್ಕೆ ಮಸಾಲ ಕರೆಕ್ಟಾಗಿ ಈ ರೀತಿ ಅಂಟ್ಕೋಬೇಕು ಸ್ನೇಹಿತರೆ. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಇದು ಒಂದು 15-20 ಸೆಕೆಂಡ್ ಅಷ್ಟೇ ಸ್ನೇಹಿತರೆ. ಈ ರೀತಿ ಮಸಾಲೆ ಎಲ್ಲ ಕರೆಕ್ಟಾಗಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಈ ರೀತಿ ಬಾಯ್ಲ್ಡ್ ಎಗ್ಗನ್ನು ಈ ರೀತಿ ಫ್ರೈ ಮಾಡಿದ್ದೀನಿ. ಇವಾಗ ಈ ರೀತಿ ನೀವು ಕೂಡ ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ಇವಾಗ ಈ ಥರ ಕುಕ್ಕರ್ ಒಂದನ್ನು ಸ್ಟವ್ ಮೇಲೆ ಇಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಏನಿದೆಯಲ್ಲ, ಮೊದಲಿಗೆ ಎಣ್ಣೆನ ಈ ಕುಕ್ಕರ್ ಒಳಗಡೆ ಹಾಕಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಮೊದಲಿಗೆ 4 ಮೀಡಿಯಂ ಸೈಜ್ ಈರುಳ್ಳಿ ಏನಿತ್ತಲ್ಲ, ಆ ಈರುಳ್ಳಿಯನ್ನು ಇದ್ರೊಳಗಡೆ ಮೊದಲಿಗೆ ಹಾಕಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಈ ರೀತಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಬಿಟ್ರೆ ಇದು ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ. ಈ ರೀತಿ ಗೋಲ್ಡನ್ ಕಲರ್ ಬರೋ ಸಮಯದಲ್ಲಿ ಈ ಚಕ್ಕೆ, ಲವಂಗ, ಮೆಣಸಿನಕಾಳು, ಚಕ್ರ ಮೊಗ್ಗು ಹಾಗೆಯೇ ಪಲಾವ್ ಎಲೆಯನ್ನು ಇದ್ರ ಒಳಗಡೆ ಹಾಕಿ ಅದನ್ನು ಅದರ ಜೊತೆ ಫ್ರೈ ಮಾಡ್ಕೊಳ್ಳಿ. ಒಂದ್ಸರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಡಿಫ್ರೆಂಟಾಗಿ
ಎಗ್ ಬಿರಿಯಾನಿಯನ್ನು ಮಾಡ್ತಾರೆ. ಆದರೆ ಈ ಪ್ರೊಸೀಜರ್ನೊಂದಿಗೆ ನೀವು ಮಾಡಿ ನೋಡಿ, ಅದ್ಭುತವಾದಂತಹ ರುಚಿಕರವಾದಂತಹ ಎಗ್ ಬಿರಿಯಾನಿ ಅದು ನಿಮ್ಮದಾಗುತ್ತೆ. ತುಂಬಾ ಸಿಂಪಲ್ ಸ್ಟೆಪ್ ಇದ್ದ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಒಮ್ಮೆ ಮಾಡಿ ನೋಡಿ. ನೀವು ಮಸಾಲ ಪದಾರ್ಥನ ಹಾಕಿದ ಮೇಲೆ 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಮೊದಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ಹಾಕಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಗ್ಯಾಸ್ ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಟ್ಕೊಳ್ಳಿ. ಈ ಸಮಯದಲ್ಲೇ ಖಾರದ ಪುಡಿ ಏನಿರುತ್ತಲ್ಲ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಇದ್ರೊಳಗಡೆ ಹಾಕಿ ಎಲ್ಲ ಮಸಾಲ ಪದಾರ್ಥನೂ ಇದ್ರೊಳಗಡೆ ಹಾಕಿ, ನೆಕ್ಸ್ಟು ಗರಂ ಮಸಾಲಾನ 1 ಟೇಬಲ್ ಸ್ಪೂನಷ್ಟು, ಬಿರಿಯಾನಿ ಮಸಾಲಾನ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿ. ರೈಸಿಗೆ ಮತ್ತೆ ನಾನು ಉಪ್ಪನ್ನು ಹಾಕೋದಿಲ್ಲ ಸ್ನೇಹಿತರೆ, ಹಾಗಾಗಿ ಈ ಟೈಮಲ್ಲೇ ಸ್ವಲ್ಪ ಹೆಚ್ಚಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಅಂದರೆ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿ ಮಸಾಲ ಪದಾರ್ಥನ ಒಂದ್ಸರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10-15 ಸೆಕೆಂಡ್ ಅಷ್ಟೇ ಸ್ನೇಹಿತರೆ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನೀವು ಇದಕ್ಕೆ ನೀರನ್ನು ಸೇರಿಸ್ಬೇಕು ಸ್ನೇಹಿತರೆ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಈ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಇದಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 1 ಗ್ಲಾಸ್ ಹಾಕಿದ್ದೀನಿ, 2 ಗ್ಲಾಸ್ ಹಾಕಿದ್ದೀನಿ. ಒಂದು ಸಾರಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಅಂದರೆ ನಾವು ತೊಗೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪಲ್ಲಿ ಅರ್ಧ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಕುದಿ ಬಂದು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಐಟಮ್ಸನ್ನು ಹಾಕಿ ನೀರನ್ನು ಕೂಡ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿ ಬರೋ ಟೈಮಲ್ಲಿ ನಾವು ತೊಗೊಂಡಿರ್ತಕ್ಕಂಥ ಅಕ್ಕಿಯನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಬಿರಿಯಾನಿ, ರುಚಿಕರವಾದಂತಹ ಬಿರಿಯಾನಿ ರೆಡಿಯಾಗುತ್ತೆ ಸ್ನೇಹಿತರೆ. ಈ ಕುದಿ ಬರೋ ಟೈಮಲ್ಲಿ ನನಗೊಂದು ಚಿಕ್ಕ ಕತೆ ನೆನಪಾಗ್ತಾ ಇದೆ. ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇದೆ, ಹಂಚ್ಕೊತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ತುಂಬಾ ಜಗಳ ಆಗ್ತಾ ಇದ್ದರೆ, ಪದೇ ಪದೇ ಜಗಳ ಆಗ್ತಾ ಇದ್ದರೆ, ಏನಕ್ಕೋಸ್ಕರ ಆಗುತ್ತೆ ಅನ್ನೋ ತಿಳ್ಕೊಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ಒಂದು ಚಿಕ್ಕ ಉದಾಹರಣೆ ಮುಖಾಂತರ ಈ ಕಥೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಗಂಡ ಹೆಂಡತಿ ತುಂಬಾನೇ ಜಗಳ ಆಡ್ತಾ ಇರ್ತಾರಂತೆ ಸ್ನೇಹಿತರೆ. ತುಂಬಾನೇ ಅಂತ ಹೇಳಿದ್ರೆ ತುಂಬಾನೇ, ಅವ್ರು ಇವ್ರಿಗೆ ಬೈಯೋದು, ಇವ್ರು ಅವ್ರಿಗೆ ಬೈಯೋದು, ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ತುಂಬಾನೇ ಜಗಳ ಆಡ್ತಾ ಇರ್ತಾರಂತೆ. ಹೀಗೆ ಗಂಡ ಆಗೋಗ್ಬಿಟ್ಟವನು ಏನ್ ಮಾಡ್ತಾನೆ, ಒಬ್ಬ ಸನ್ಯಾಸಿ ಹತ್ರ ಹೋಗ್ತಾನೆ. ಸ್ವಾಮಿ, ನನ್ನ ಹತ್ರ ಪದೇ ಪದೇ ನಮ್ಮ ಮನೇಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬಾನೇ ಜಗಳ ಆಗ್ತಾ ಇದೆ, ಇದಕ್ಕೊಂದು ಪರಿಹಾರ ತಿಳಿಸಿ ಅಂತ ಹೇಳ್ಬಿಟ್ಟು ಒಬ್ಬ ಸ್ವಾಮೀಜಿ ಹತ್ರ ಅಥವಾ ಸನ್ಯಾಸಿ ಹತ್ರ ಆ ಗಂಡ ಹೋಗ್ತಾನೆ. ಆ ಸನ್ಯಾಸಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನೋಡಪ್ಪ, ಜಗತ್ತಲ್ಲಿ 2 ಥರ ಮನುಷ್ಯರು ಇರ್ತಾರೆ. ಒಬ್ರು ರಿಯಾಕ್ಟಿವ್ ಪೀಪಲ್, ಹಾಗೆಯೇ ಇನ್ನೊಬ್ರು ರೆಸ್ಪಾನ್ಸಿವ್ ಪೀಪಲ್ ಅಂತ ಹೇಳ್ಬಿಟ್ಟು 2 ಥರ ಇರ್ತಾರೆ. ಅದರಲ್ಲಿ ನೀನು ಯಾವ್ರು ಅಂತ ಕೇಳ್ತಾರೆ. ಅಂದ್ರೆ ಇವರಿಗೆ ಅರ್ಥ ಆಗಲಿಲ್ಲ. ಹಾಗಾದ್ರೆ ಏನು ಸ್ವಾಮಿ ಅಂತ ಕೇಳ್ತಾರೆ. ಮತ್ತೆ ರಿಪೀಟ್ ಆಗಿ ಆ ಸ್ವಾಮಿ ಹೇಳ್ತಾರೆ, ರಿಯಾಕ್ಟಿವ್ ಪೀಪಲ್ ಅಂತಂದ್ರೆ ಸಡನ್ ಆಗಿ ಯಾರಾದರೂ ಬೈದ್ರೆ ಅಥವಾ ಜಗಳ ಆಡಕ್ಕೆ ಬಂದ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ರಿಯಾಕ್ಟಿವ್ ಪೀಪಲ್ ಅಂತ ಹೇಳ್ತಾರೆ. ರೆಸ್ಪಾನ್ಸಿವ್ ಪೀಪಲ್ ಅಂದ್ರೆ ಯಾರಾದರೂ ಬೈದ್ರೆ ಯೋಚನೆ ಮಾಡಿ ತಾಳ್ಮೆ ತಗೊಂಡು ಅರ್ಥ ಮಾಡಿಕೊಂಡು ತದಾದ ನಂತರ ಸ್ವಲ್ಪ ಸಮಯದ ನಂತರ ಏನು ಉತ್ತರ ಕೊಡ್ತಾರಲ್ಲ ಅವರಿಗೆ ರೆಸ್ಪಾನ್ಸಿವ್ ಪೀಪಲ್ ಅಂತ ಕರೀತಾರೆ. ಸೊ ಅದರಲ್ಲಿ ನೀನು ಯಾವ ಕ್ಯಾಟಗರಿಗೆ ಬರ್ತೀಯಾ ಅಂತ ಕೇಳಿದಾಗ ಆ ಗಂಡ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ರಿಯಾಕ್ಟಿವ್ ಪೀಪಲಲ್ಲೇ ಬರ್ತೀನಿ, ನಾನು ಇದನ್ನು ಚೇಂಜ್ ಮಾಡ್ಕೊತೀನಿ ಮನೇಲಿ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಬರ್ತಾನೆ. ವಾಪಸ್ ಮನೆಗೆ ಬಂದಾಗ ಮತ್ತು ಅದೇ ಗಂಡ ಹೆಂಡತಿ ನಡುವೆ ಚಿಕ್ಕ ಪುಟ್ಟ ಸಮಸ್ಯೆ, ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ.
ಸ್ಟಾರ್ಟ್ ಆದಾಗ ಹೆಂಡತಿ ಗಂಡನಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಈಗ ನಮ್ಮ ಬಿರಿಯಾನಿ ನೀರೇನು ಹಾಕಿದ್ವಲ್ಲ ಕುದಿ ಬರ್ತಾ ಇದೆ. ಈಗ ನಾವು ಅಕ್ಕಿಯನ್ನು ಸೇರಿಸುವಂತಹ ಸಮಯ. ಈಗ ಅಕ್ಕಿಯನ್ನು ಸೇರಿಸಿ ಆದ ನಂತರ ನಿಮಗೆ ಈ ಕಥೆಯನ್ನು ಮುಂದುವರಿಸ್ತೀನಿ. ಈ ರೀತಿ ಕುದಿ ಬರೋ ಸಮಯದಲ್ಲಿ ಅಕ್ಕಿಯನ್ನು ವಾಶ್ ಮಾಡಿಬಿಟ್ಟು ಇದಕ್ಕೆ ಡೈರೆಕ್ಟಾಗಿ ಈ ರೀತಿ ಹಾಕಿ ಕೊತ್ತಂಬರಿಯನ್ನು ಉಳಿದಿತ್ತಲ್ಲ ಆ ಕೊತ್ತಂಬರಿಯನ್ನು ಅಷ್ಟು ಕೊತ್ತಂಬರಿಯನ್ನು ಇದಕ್ಕೆ ಹಾಕಿ ಅದರ ಜೊತೆಗೆ ಪುದೀನ ಏನಿತ್ತಲ್ಲ ಪುದೀನನು ಈ ಸಮಯದಲ್ಲಿ ಹಾಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅರ್ಧ ಉಳಿಸ್ಕೊಂಡಿದ್ದೆ ನಾನು. ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಈ ಸಮಯದಲ್ಲಿ ಮುಂಚೆನೇ ಫ್ರೈ ಮಾಡಿರ್ತಕ್ಕಂತಹ ಎಗ್ ಏನಿದೆ ಅಲ್ಲ ಅದನ್ನು ಇದ್ರೊಳಗಡೆ ಒಂದೊಂದಾಗಿ ಈ ರೀತಿ ಹಾಕಿ ಕೊನೆಗೆ ಈ ರೀತಿ ಹಾಕಿ ನಿಂಬು ಏನಿತ್ತಲ್ಲ ಈ ನಿಂಬುವನ್ನು ಎಗ್ ಹಾಕಿದ ಮೇಲೆ ಕೊನೆಗೆ ಒಂದು ನಿಂಬುವನ್ನು ತಗೊಂಡಿದ್ದೀನಿ. ಅದರದ ಕಟ್ ಮಾಡಿ ಬೀಜನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈ ನಿಂಬುವನ್ನು ಇದಕ್ಕೆ ಈ ರೀತಿ ಹಿಂಡಿ ಅದಾದ ನಂತರ ಈ ಕುಕ್ಕರ್ ಮೇಲ್ಗಡೆ ಇರ್ತಕ್ಕಂಥ ಮುಚ್ಚಳನ ಮುಚ್ಚಿಬಿಡಿ. ಏನಿಲ್ಲ, 2 ವಿಸಲ್ ಬಂದರೆ ಸಾಕು, ರುಚಿಕರವಾದಂತಹ ಬಿರಿಯಾನಿ ನಿಮ್ಮದಾಗುತ್ತೆ. ಈ 2 ವಿಸಲ್ ಬರೋವರೆಗೂ ಕೂಡ ಆ ಸಣ್ಣ ಕಥೆಯನ್ನು ನಿಮಗೆ ಮುಂದುವರಿಸ್ತಾ ಇದ್ದೀನಿ. ಹೀಗೆ ಆ ಸ್ವಾಮೀಜಿ ಹತ್ರ ಐಡಿಯಾ ತೊಗೊಂಬಂದಲ್ಲ, ರಿಯಾಕ್ಟಿವ್ ಪೀಪಲ್ ಹಾಗೆ ರೆಸ್ಪಾನ್ಸಿಬಲ್ ಪೀಪಲ್ ಅಂತ ಹೇಳ್ಬಿಟ್ಟು ಬಂದ, ಮನೇಲಿ ಕುತ್ಕೊಂಡ. ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಮತ್ತೆ ಜಗಳ ಆಗಕ್ಕೆ ಸ್ಟಾರ್ಟ್ ಆಯಿತು. ಹೆಂಡತಿ ತುಂಬಾನೇ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಗಂಡ ಸುಮ್ಮನೆ ಕುತ್ಕೊಂಡ. ಯಾಕಂದ್ರೆ ಇವನ್ ಮನಸ್ಸಲ್ಲಿ ನಾನು ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾನ್ಸಿಬಲ್ ಪೀಪಲ್ ಆಗಬೇಕು ನಾನು ಅಂತಂದು ಹೇಳ್ಬಿಟ್ಟು ಹಾಗೆ ಮನಸ್ಸಲ್ಲಿ ಕುತ್ಕೊಂಡ. ಯೋಚನೆ ಮಾಡಿದ, ನಾನು ಇವಾಗ ಏನು ಮಾತಾಡಲಿ ಅಂತ ಬಿಟ್ಟು ಯೋಚನೆ ಮಾಡಿದ. ಹೆಂಡತಿ ತುಂಬಾನೇ ಬೈತಾ ಇದ್ಲು, ಜಗಳ ತುಂಬಾನೇ ಅತಿ ರೇಖಕ್ಕೆ ಹೋಗ್ತಾ ಇತ್ತು. ಹೋದಾಗ ಇವನು ಯೋಚನೆ ಮಾಡಿ ರೆಸ್ಪಾನ್ಸಿವ್ ತಗೊಂಡು ಒಂದೇ ಒಂದು ಪದನ ಹೆಂಡತಿಗೆ ಹೇಳಿದ್ದಾನೆ. ಏನಂತ ಹೇಳಿದರೆ, ಹೌದೌದು, ನೀನು ಪದೇ ಪದೇ ನನ್ನ ಹತ್ರ ತುಂಬಾ ಜಗಳ ಆಡ್ತೀಯಲ್ಲ, ನೀನು ಸುಂದರವಾಗದಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನನ್ನ ಹತ್ರ ಜಗಳ ಆಡ್ತೀಯಾ, ಅದನ್ನು ಬಿಟ್ಟರೆ ನೀನು ನನ್ನ ಹತ್ರ ಜಗಳ ಆಡೋದಕ್ಕೆ ನಿನ್ನ ಹತ್ರ ಏನು ಇಲ್ಲ ಅಂತಂದು ಹೇಳ್ಬಿಟ್ಟು ಆ ರೀತಿ ಗಂಡ ಹೆಂಡತಿಗೆ ಹೇಳ್ಬಿಡ್ತಾನೆ. ಅವಾಗ ನೀ ಸುಂದರವಾಗದಿಯಲ್ಲ ಅನ್ನೋ ಒಂದು ವರ್ಡನ್ನು ಹೆಂಡತಿಗೆ ಉಪಯೋಗಿಸಿದ್ದಕ್ಕೆ ಹೆಂಡತಿ ಒಂದು 2-3 ಟೈಮು ಕನ್ನಡಿ ಹತ್ರ ಹೋಗಿ ನಾ ಚೆನ್ನಾಗಿದ್ದೇನೆ ಅಂತಂದು ಹೇಳ್ಬಿಟ್ಟು ನೋಡಿಕೊಂಡು ಗಂಡನಿಗೆ ಗುಲಾಬ್ ಜಾಮೂನು ಹಾಗೆಯೇ ಮತ್ತೆ ಚೌಚೌ ಬಾತ್ ಅಂದರೆ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟನ್ನು ಮಾಡಿಕೊಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಏನು ಊಟ ಮಾಡಲಿರಿ ಅಂತ ಹೇಳ್ಬಿಟ್ಟು ಬಂದು ಕೇಳಿ ಅವ್ರ ಜಗಳ ಕಂಪ್ಲೀಟ್ ಆಯ್ತಂತೆ. ಹೌದು ಸ್ನೇಹಿತರೆ, ಈ ಕಥೆಯ ಅರ್ಥ ಇಷ್ಟೇ. ಯಾರಾದರೂ ನಿಮಗೆ ಸಡನ್ನಾಗಿ ಬೈದರೆ ನೀವು ಕೂಡ ರಿಯಾಕ್ಟ್ ಆಗಬಾರ್ದು, ನೀವು ರೆಸ್ಪಾನ್ಸಿವ್ ಪೀಪಲ್ಸ್ ಆಗಬೇಕು. ಇದು ಕೂಡ ಈ ಕತೆ ನನಗೂ ಕೂಡ ಅನ್ವಯಿಸುತ್ತೆ, ನಿಮಗಷ್ಟೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ರಿಯಾಕ್ಟ್ ಪ್ರತಿಯೊಬ್ಬರು ಮಾಡ್ತಾರೆ, ಆದರೆ ಮನಸ್ಸಲ್ಲಿ ತಾಳ್ಮೆ ತಗೊಂಡು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿಕೊಂಡು ಅವ್ರು ನಮಗೆ ಏನಕ್ಕೋಸ್ಕರ ಬೈತಾ ಇದ್ದಾರೆ, ಏನಕ್ಕೋಸ್ಕರ ಜಗಳ ಆಡ್ತಾ ಇದ್ದಾರೆ ಅಂತಂದು ಮನಸ್ಸಲ್ಲಿ ಯೋಚನೆ ಮಾಡಿ ತಡೆದು ಏನು ತಾಳ್ಮೆಯಿಂದ ಮಾತಾಡ್ತೀವಲ್ಲ ಅದು ಎಲ್ಲರಿಗೂ ಕೂಡ ಬರಲ್ಲ. ಹಾಗಾಗಿ ಅದನ್ನು ಕಲಿಬೇಕಾಗಿದೆ, ಪ್ರತಿಯೊಬ್ಬರು ಕಲಿಬೇಕಾಗಿದೆ, ಇನ್ಕ್ಲೂಡ್ ನಾನು ಕೂಡ ಕಲಿಬೇಕಾಗಿದೆ. ನಾನು ಕೂಡ ನಿಮ್ಮ ಜೊತೆನೂ ಅಡಿಗೆ ಮಾಡ್ತಾ ಮಾಡ್ತಾ ಈ ರೆಸ್ಪಾನ್ಸಿವ್ ಪೀಪಲ್ ಆಗೋದನ್ನು ಕಲಿತೀನಿ. ನೀವು ಕೂಡ ಅದೇ ರೀತಿ ಮಾಡಿ. ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನಾವು ಮಾಡಿರ್ತಕ್ಕಂತಹ ಬಿರಿಯಾನಿ ಅಷ್ಟೇ ರುಚಿಕರವಾಗಿರುತ್ತೆ. ಈಗ 2 ವಿಸಲ್ ಬಂದಿದೆ. ಯಾವ ರೀತಿ ಬಿರಿಯಾನಿ ರೆಡಿ ಆಗಿದೆ ಅಂತಂದೇಳ್ಬಿಟ್ಟು ಒಂದ್ಸರಿ ನೋಡೋಣ ಬನ್ನಿ. 2 ವಿಸಲ್ ಬಂದಾದ ನಂತರ ಒಂದು 5 ನಿಮಿಷ ಹಾಗೆ ಕುಕ್ಕರನ್ನು ಬಿಡಿ. ನಂತರ ಮೇಲ್ಗಡೆ ಇರ್ತಕ್ಕಂಥ ವಿಸಲನ್ನು ಈ ರೀತಿ ಓಪನ್ ಮಾಡಿ, ಯಾಕಂದರೆ ಅದರ ಒಳಗಡೆ ಯಾವುದರ ಸ್ಟೀಮ್ ಇತ್ತು ಅಂತ ಹೇಳಿದರೆ ಅದು ರಿಲೀಸ್ ಆಗುತ್ತೆ. ವಾವ್, ಸೂಪರಾಗಿ ರೆಡಿಯಾಗಿರ್ತಕ್ಕಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ ಸ್ನೇಹಿತರೆ. ರುಚಿಕರವಾದಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಎಗ್ ಬಿರಿಯಾನಿ. ನೀವು ಕೂಡ ಇದೇ ಪ್ರೊಸೀಜರ್ನೊಂದಿಗೆ ಮಾಡಿ. ಒಂದು ಸಾರಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಯಾಕಂದರೆ ಮೇಲ್ಗಡೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಗೆ ಮೇಲ್ಗಡೆ ಇರುತ್ತೆ. ಒಂದು ಸಾರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿಕರವಾದಂತಹ ಎಗ್ ಬಿರಿಯಾನಿ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಗ್ ಬಿರಿಯಾನಿ ನೀವು ಕೂಡ ಮನೆಯಲ್ಲಿ
ಇದೇ ಪ್ರೊಸೀಜರ್ನೊಂದಿಗೆ ಟ್ರೈ ಮಾಡಿ, ಹೊಸ ವಿಧಾನದೊಂದಿಗೆ ಪದೇ ಪದೇ ಮನೆಯಲ್ಲಿ ಇದೇ ರೀತಿ ರೆಡಿ ಮಾಡಿಕೊಂಡು ಊಟ ಮಾಡ್ತೀರಾ. ಅಷ್ಟು ರುಚಿಕರವಾದಂತಹ ಎಗ್ ಬಿರಿಯಾನಿ ಇದು. ನೋಡಿ ಸ್ನೇಹಿತರೆ, ರುಚಿಕರವಾದಂತಹ ಎಗ್ ಬಿರಿಯಾನಿ ಇನ್ಸ್ಟಂಟಾಗಿ ಮನೆಯಲ್ಲಿ ರೆಡಿ ಆಗುವಂತಹ ಎಗ್ ಬಿರಿಯಾನಿ ಇದು ನಮ್ಮ ಬ್ಯಾಚುಲರ್ ಸ್ನೇಹಿತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಇಷ್ಟಪಡುವಂತಹ ಎಗ್ ಬಿರಿಯಾನಿ ಇದಾಗಿದೆ. ನೀವು ಕೂಡ ಇದೇ ಪ್ರೊಸೀಜರ್ನೊಂದಿಗೆ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಅಥವಾ ಹೊಸ ವಿಧಾನದೊಂದಿಗೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.